99ರಿಂದ ಇಲ್ಲಿವರೆಗೆ ಏನ್ ನಡೀತಾ ಇದೆ ಅದೆಲ್ಲದಕ್ಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಅವರೇ. ನಮ್ ಜೊತೆಗೆ ಸೇರ್ಬೇಕು ಅವ್ರೀಗ. RSS ಇಸ್ ಎ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್. ಅವರೇ ಹೇಳೋ ಪ್ರಕಾರ ನಮ್ ಜೊತೆಗೆ ಆ ಕಡೆ ಕೀಳಿಲ್ಲ. ಈಗ ಅವ್ರು ಹೇಳುವ ಎಲ್ಲ ಶುದ್ಧ ಗುಣಗಳು ನನ್ನ ಹತ್ರ ಇದೆ. ಮೊದಲನೇ ಆರೋಪಿ ಈ ದೇಶದ ಪ್ರಧಾನಮಂತ್ರಿ, ಎರಡನೇ ಆರೋಪಿ ಅಮಿತ್ ಶಾ, ಮೂರನೇ ಆರೋಪಿ ಯೋಗಿ ಆದಿತ್ಯನಾಥ್. ಇವ್ರು 3 ಜನ ಆಡಳಿತಲ್ಲ. ಯಾಕೆಂದ್ರೆ ಅದನ್ನ RTI ಇಂದ ಹೊರಗೆ ತಂದಿದ್ದು ಮೊದಲನೇ ಅಪರಾಧ. ಪ್ರೈಮ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಡಬೇಕು, ಹೋಮ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಡಬೇಕು. ಆದ್ರೆ ಯೋಗಿ ಆದಿತ್ಯನಾಥ್ ಚೀಫ್ ಮಿನಿಸ್ಟರ್ ಏನಾಯ್ತು ಅವರು ಕೂಡ ರಾಜೀನಾಮೆ ಕೊಡಬೇಕು, ತನಿಖೆಗೆ ಒಳಗಾಗಬೇಕು. ಯಾವ ಕಾರಣಕ್ಕೆ RTI ಇಂದ ಹೊರಗಿಟ್ರಿ? ಇವರು ಓಟಿಗಾಗಿ ಅದನ್ನ ರಾಮನ್ ಹಿಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಇವ್ರಿಗೆ ರಾಮನ್ ಮೇಲ್ ಭಕ್ತಿಗಲ್ಲ. ರಾಮನ್ ಮೇಲ್ ಭಕ್ತಿ ಇದ್ರೆ ರಾಮನ್ ಬಂಗಾರ ಕರೀತಾರ? ಇಲ್ಲ. ಅವರಿಗೆ ಅವ್ರು ಅಂದ್ರೆ ರಾಮ ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ಭರವಸೆ ಇದೆ. ಅವ್ರ ಮನೆ ದೇವರೇ ಸುಳ್ಳು, ಶ್ರೀರಾಮ ಅಲ್ಲ. ಮೋದಿ, ಅಮಿತ್ ಶಾ, ಜ್ಞಾನೇಂದ್ರ ಇವರೆಲ್ಲ ಸುಳ್ಳನ್ನ ಮನೆ ದೇವ್ರು ಮಾಡ್ಕೊಂಡಿದ್ದಾರೆ. ರಾಮನ್ನ ಪೂಜೆ ಮಾಡಕ್ ಒಂಟಿ ಕಾವಲುಗಾರ ಹೋಗಿದ್ದು. ಆಕ್ಚುಲಿ ಒಂಟಿ ಹೋಗ್ಬಾರ್ದಾಗಿ, ಅದೇ ಚೌಕಿದಾರ್ ಚೌರೈ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಈಗ ಅದು ಸಾಬೀತಾಗ್ತಾ ಇದೆ. ನೀವು ಒಳಗೆ ಹೋಗಿ ಕದ್ಕೊಂಬನ್ನಿ, ನಾನು ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ಹೊರಗಡೆ ನಾನು ನಿಂತ್ಕೊಂಡಿದ್ದೆ, ನಿಮಗೆ ಕದಿಯಕ್ಕೆ ಅಂತ. ಈಗ ಇವ್ರ ಮನೆನೆಲ್ಲ ತೆಗೆದ್ರ, ಬುಳ್ಳೆಜರ್ ಹೊಡೆದ್ರ. ಇದನ್ನ ಹಿಂದೂ ಧರ್ಮಶಾಸ್ತ್ರದಲ್ಲಿ ನಿಮ್ಮ ಆಗಮ ಶಾಸ್ತ್ರ ಗೊತ್ತಿದ್ದು ಮಾಡಿದಂಥವ್ರಿಂದನೇ ಮಾಡ್ಬೇಕಾಗಿತ್ತು. ಹೋಮ ಹವನ ಮಾಡುವಾಗ ದಂಪತಿಗಳು ಕೂತ್ಕೊಂಡು ಮಾಡ್ಬೇಕು ಅನ್ನೋದು ಒಂದು ಧಾರ್ಮಿಕ ಪದ್ಧತಿ. ಮೋದಿ ಅವರಿಗೆ ಮದುವೆ ಆಗಿದೆ. ಉದ್ಘಾಟನೆ ಅಂದ್ರೆ ಟೇಪ್ ಕಟ್ಟ ಬಿಲ್ಡಿಂಗ್ ಕಟ್ಟೋದಲ್ಲ, ರಾಮ ಮಂದಿರದ ಉದ್ಘಾಟನೆ ಅದು ನಮ್ಮ ರಾಷ್ಟ್ರಪತಿಯವ್ರು ಮಾಡ್ಬೇಕಾಗಿತ್ತು. ಧರ್ಮಶಾಸ್ತ್ರಕ್ಕೂ ವಿರೋಧ, ಮತ್ತೆ ಅವರ ನಡವಳಿಕೆಯೂ ಕೂಡ ವಿರೋಧ. ಇದು ಒಂದು. ನಾನು ತಿನ್ನಲ್ಲ, ತಿನ್ನೋರಿಗೂ ಬಿಡಲ್ಲ ಅಂತ ಹೇಳಿದ್ರು. ಈಗ ಕಾವಲುಗಾರರ ಕಥೆ ಏನೀಗ? ಮೋದಿ ಅವರು ಪ್ರಧಾನಮಂತ್ರಿಗಳೇ ಟ್ರಸ್ಟ್ ಅನ್ನು ನೇಮಕ ಮಾಡಿದವರು, 15 ಜನ ಅವರೇ. ಆ RTI ನಿಂದ ವ್ಯಾಪ್ತಿ ಒಳಗೆ ಬರಲ್ಲ ಅಂತ ಆದೇಶ ಮಾಡಿದವರು ಯಾರು? ಪ್ರಧಾನಮಂತ್ರಿಗಳು. ಈ ದೇಶದ ಚೌಕಿದಾರರು ಪ್ರಧಾನಮಂತ್ರಿನೂ ರಾಮ್ ಭಕ್ತರು, ರಾಷ್ಟ್ರ ಭಕ್ತರು, ರಾಷ್ಟ್ರ ಪ್ರೇಮಿ. ಇವರೇ ಎಲ್ಲ ಕಳ್ತನ ಮಾಡಿದಾಗ ಇನ್ನು ಇದನ್ನ ತನಿಖೆ ಮಾಡೋರ ಅವರೇ. ಚೌಕಿದಾರರ ಮೌನ ಯಾಕೆ? ನೀಟಿಗೆ ಮೌನ, ಮಣಿಪುರಕ್ಕೆ ಮೌನ. ನಮ್ಮ ಹೋರಾಟಗಾರರು ಜ್ಞಾನೇಂದ್ರ ಅವ್ರು ಯಾಕೆ ಇದ್ರ ಬಗ್ಗೆ ಖಂಡನೆ ಮಾಡಿಲ್ಲ? ಮರಳುಗುಡ್ಡೆಗೆ CL7ಗೆ ಹೋಗಿ ಅರ್ಜಿ ಕೊಡೋರು, 2 ತುತ್ತು ಅನ್ನ ಊಟ ಮಾಡೋರಿಗೆ ಕಲ್ಲು ಹಾಕೋದು ಜ್ಞಾನೇಂದ್ರಿಗೆ. ಆ ಕಡೆ ಕೀಳಿಲ್ಲ. ಈಗ ನಮ್ ಜ್ಞಾನೇಂದ್ರನು ಅಯೋಧ್ಯೆವರೆಗೆ ಹೋಗಿದ್ರು. ನಾನು 100% ದೇವರಲ್ಲಿ ನನಗೆ ನಂಬಿಕೆ ಇದೆ. ಅದನ್ನ ಬಹಿರಂಗ ಪಡಿಸ್ಬೇಕಾದ ಅಗತ್ಯ ಇಲ್ಲ. ಮೋದಿಯಿಂದ ಜ್ಞಾನೇಂದ್ರ ಅವರಿಗೂ ಕೂಡ ಇವರೆಲ್ಲರೂ ಕೂಡ ಅಧಿಕಾರ ಬಯಸ್ತಾ ಇರೋದು ಸಂತೋಷದ ಬದುಕಿಗಾಗಿ ಅಷ್ಟೇ. ಇವ್ರೇನ್ ದೇಶ ಪ್ರೇಮಕ್ಕೆ ಮಾಡಿದವರಲ್ಲ. ನವೀನು ಬಹಳ ಅರ್ಜೆಂಟ್ ಅಲ್ಲಿ ಇದ್ದಾರೆ, ಬಟ್ಟೆ ಹೊರಿಸ್ತಾ ಇದ್ದಾರೆ. ಇವರೆಲ್ಲ ನುಂಗಿದ್ ನೋಡಿದ್ರೆ ಅದು ಕಡಿಮೆ ಅಂತ. ಅವ್ರಿಗೆ ಒಂದು 17 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ಯಾರ. ಅರ್ಧ ಇವರಿಗೆ ಕೊಡೋದಲ್ಲ, ಬ್ಲ್ಯಾಕ್ ಮನಿ. ದುಡ್ಡು ನೋಡಿ ಅವ್ರ ರೂಟ್ ಚೆನ್ನಾಗಿ ಗೊತ್ತಿದೆ. ಅವರು ವಾಟ್ಸಪ್ ಅಲ್ಲೆಲ್ಲ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ. ಮೊದಲನೇದಾಗಿ ನಾನು ನನ್ನ ಏನಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯ ಹೆಚ್ಚು ಕಡಿಮೆ 89ರ ನಂತರ 88-89ರ ನಂತರ ನಡೆದಿರ್ತಕ್ಕಂಥ ಘಟನೆಗಳನ್ನು ಅವಲೋಕನ ಮಾಡಿದಾಗ ಆ ಪಕ್ಷದಿಂದ ಗೆದ್ದವರು ಎಲ್ಲರೂ ಕೂಡ ಒಂದು ರೀತಿಯ ಶ್ರೀರಾಮನ ಹೆಸರು ಹೇಳಿ ಗೆದ್ದು ಬಂದಂಥ ಒಂದು ಶ್ರೀರಾಮನ ಭಕ್ತರು. ನಾವೆಲ್ಲ ಶ್ರೀರಾಮನ ರಕ್ಷಣೆ ಮಾಡೋರು, ಶ್ರೀರಾಮಗೆ ನಮಗೆ ಓಟ್ ಕೊಟ್ಟರೆ ಶ್ರೀರಾಮಗೆ ಹೋಗಿ ತಲುಪುತ್ತೆ ಅನ್ನೋ ರೀತಿಯಲ್ಲಿ ಬಹುಶಃ ಅದು ಬೆಳೆದು ಬಂದಿದ್ದು ಕೂಡ ಹಾಗೆ ಬೆಳೆದು ಬಂದಿದ್ದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ರಾಮ ಜನ್ಮಭೂಮಿ ಇಶ್ಯೂನ್ನ ಸೋಮನಾಥ್ ಟೆಂಪಲಿಂದ ರಥಯಾತ್ರೆಯನ್ನ ಅದ್ವಾನಿಯವರು ಹೊರಡಿಸಿ, ಆಮೇಲೆ 92 ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿಯನ್ನು ಕೆಡಗಿ ಇದನ್ನು ಮಾಡಿದರು. ನಾನು ಆ ದಿನನೂ ಕೂಡ, ಆಗನೂ ಕೂಡ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 10 ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೆ. ಆ ಸಂದರ್ಭದಲ್ಲೂ ಕೂಡ ನನಗೆ ಕರೆಕ್ಟ್ ನೆನಪಿದೆ. ಪ್ರಜಾಸತ್ತಾತ್ಮಕ ವೇದಿಕೆ ಅಂತ ಹೇಳಿ ಈ ರೀತಿಯಾದ ನಾಗರಿಕ ವೇದಿಕೆ ಹೆಸರಿನಲ್ಲಿ ನಾಯ್ಡು ಅವ್ರನ್ನ, ತುಂಬ ಜನರನ್ನ, AK ಸುಬ್ಬಯ್ಯ ಇವನ್ನೆಲ್ಲ ಕರೆಸಿ ಗಾಂಧಿ ಚೌಕದಲ್ಲಿ ಎಲ್ಲ ಕಡೆಗೂ ಕೂಡ ನಾನು ಕಾರ್ಯಕ್ರಮವನ್ನು ರೂಪಿಸಿದ್ದೆ. ಆಗ ನಾನು ಜನಗಾರ ಪತ್ರಿಕೆಗೆ ಒಂದು ಹೇಳಿಕೆ ಕೊಟ್ಟಿದ್ದೆ, ಶ್ರೀರಾಮ ಭೂಮಂಡಲದ ಒಡೆಯ, ನಿವೇಶನ ರಹಿತನೂ ಅಲ್ಲ, ವಸತಿಹೀನನೂ ಅಲ್ಲ. ಇವ್ರು ಯಾರು ಮನೆ ಕಟ್ಸ್ಕೊಡೋದು ಬೇಕಾಗಿಲ್ಲ. ಒಂದೇನಂದ್ರೆ ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ತೀರ್ಪನ್ನ ಆಧರಿಸಿ ನಾವು ಇದನ್ನ ಇತ್ಯರ್ಥಪಡಿಸ್ಕೋಬೇಕು ಅಂತ. ರಸ್ತೆ ಮೇಲೆ ಹೋರಾಟ ಮಾಡೋ ಕ್ರಮ ಅಲ್ಲ ಅಂತಕ್ಕಂಥದ್ದು ನನ್ನ ಹತ್ರ ಇದೆ. ಅದು ಎಲ್ಲ ಯಾವತ್ತೋ ಒಂದಿನ ಅದನ್ನ
ಹುಡುಕಿ ತೆಗೆದು ಅದನ್ನು ಮಾಡ್ತೇನೆ. ಯಾಕೆ ನನ್ನ ಅವತ್ತಿನೂ ಕೂಡ ನಮ್ಮ ಸ್ಟ್ಯಾಂಡ್ ಏನಿತ್ತು ಅಂದರೆ, ಅದು ನ್ಯಾಯಾಲಯದಲ್ಲಿ ತೀರ್ಪಾಗಲಿ, ನ್ಯಾಯಾಲಯದಲ್ಲಿ ತೀರ್ಪು ಬರೋವರೆಗೆ ಆ ಸಂದರ್ಭದಲ್ಲಿ ನಿಮ್ಮ